ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ, ಬಟ್ ಆದ್ರೂ ನಿಮ್ಮ ಫೇಸ್ ಡಲ್ ಆಗ್ತಾ ಇದೆ ಅಂಡ್ ಬ್ಲಾಕ್ ಆಗ್ತಾ ಇದೆ ಆಫ್ಟರ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ಅಂತ ಯಾರಿಗೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂಡ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ವಿಡಿಯೋ ನಾನು ಇವತ್ತು ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು, ಸಮ್ ಟೈಮ್ಸ್ ನನ್ಗೂನು ಕೆಲವೊಂದು ಸನ್ಸ್ಕ್ರೀನ್ ನ ಯೂಸ್ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಆಗಿದೆ, ಲೈಕ್ ಡಲ್ ಆಗುವಂತದ್ದು ಅಥವಾ ಸ್ವಲ್ಪ ನನ್ನ ಸ್ಕಿನ್ ಟೋನ್ ಡಾರ್ಕ್ ಅನ್ನೋ ತರದ್ದು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ತುಂಬಾ ಜನಕ್ಕೆ ಯೂಸ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ, 100% ಶೋರ್. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಎಷ್ಟು ಗ್ಲೋ ಇದೆ ಅಂಡ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಸೊ ವಿತೌಟ್ ಎನಿ ಅಪ್ಲಿಕೇಶನ್ ಅಂದ್ರೆ ಸ್ಕಿನ್ ಕೇರ್ ಮಾಡ್ದಲೆ ನನ್ನ ಸ್ಕಿನ್ ಈ ಒಂದು ಲೆವೆಲ್ಗೆ ಬಂದಿದೆ ಅಂತಂದ್ರೆ ಅದಕ್ಕೆ ಮೋಸ್ಟ್ ಆಫ್ ಆಲ್ ಸನ್ಸ್ಕ್ರೀನ್ ಕಾರಣ ಅಂತ ಹೇಳ್ಬೋದು. ಅಂಡ್ ನಾನು ಈ ವಿಡಿಯೋ ಕೊನೆ ಎಂಡಿಂಗ್ ಅಲ್ಲಿ ನನ್ನ ಸ್ಕಿನ್ ಟೈಪ್ ಮ್ಯಾಚ್ ಆಗ್ತಿರೋ ಒಂದು ಬೆಸ್ಟ್ ಸನ್ಸ್ಕ್ರೀನ್ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ, ಆ ಒಂದು ಸನ್ಸ್ಕ್ರೀನ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನನ್ನ ಸ್ಕಿನ್ ಬಂದ್ಬಿಟ್ಟು ಆಯಿಲಿ ಟೈಪ್ ಇದೆ. ಸೊ ಅದಕ್ಕೆ ನಾನು ಇವಾಗ ಯಾವ್ದು ಒಂದು ಬೆಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಆಯಿಲಿ ಸ್ಕಿನ್ ಇರುತ್ತಲ್ವಾ, ಅಂತವ್ರಿಗೆ ಈ ಸನ್ಸ್ಕ್ರೀನ್ 200% ವರ್ಕ್ ಆಗುತ್ತೆ ಅಂಡ್ ನಿಮ್ಗೆ ಒಂದು ಸ್ಕಿನ್ ನ ಚೆನ್ನಾಗಿ ಗ್ಲೋ ಮಾಡ್ಕೊಡುತ್ತೆ ಅಂಡ್ ಸ್ಕಿನ್ ಟೋನ್ ನ ಇನ್ನೂ ಎನ್ಹಾನ್ಸ್ ಆಗಿ ಕಾಣೋ ತರ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಆ ಪ್ರಾಡಕ್ಟ್ ಯಾವ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಆ ಪ್ರಾಡಕ್ಟ್ ತುಂಬಾನೇ ವೈರಲ್ ಆಗಿರುವಂತ ಒಂದು ಪ್ರಾಡಕ್ಟ್. ಸೊ ಫಸ್ಟ್ ಆಗಿ ಏನೆಲ್ಲ ಮಿಸ್ಟೇಕ್ಸ್ ಗಳು ಆಗುತ್ತೆ ನಿಮ್ಮ ಸ್ಕಿನ್ ಆಫ್ಟರ್ ಸನ್ಸ್ಕ್ರೀನ್ ಅಪ್ಲಿಕೇಶನ್ ಆದ್ಮೇಲೆ ಡಲ್ ಆಗೋದಕ್ಕೆ ಅಥವಾ ಡಾರ್ಕ್ನೆಸ್ ಆಗೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಕೆಲವೊಂದಿಷ್ಟು ಒಂದು ಫ್ಯೂ ನನ್ಗೆ ಗೊತ್ತಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ಬೇಕು ಅಂತ ಇದೀನಿ. ಸೊ ಫಸ್ಟ್ನೇದು ಬಂದ್ಬಿಟ್ಟು ನೀವು ಮಿಸ್ಟೇಕ್ ಮಾಡುವಂತದ್ದು ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ತಿಳ್ಕೊಂಡಿರಲ್ಲ. ಸುಮ್ನೆ ಯಾರೋ ಅಂದ್ರೆ ಲೈಕ್ ಹೇಳ್ತಿರ್ತಾರೆ ವಿಡಿಯೋದಲ್ಲಿ ಅಂತ, ಅಥವಾ ನಿಮ್ಗೆ ಗೊತ್ತಿಲ್ದಲೇನೆ ಸೊ ಯಾರು ಸಜೆಷನ್ಸ್ ಅಥವಾ ಯಾವ್ದೇ ರೀತಿ ಸರ್ಚ್ ಮಾಡ್ಕೊಳ್ದಲೇನೆ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ನೀವು ಬೈ ಮಾಡ್ತೀರಾ. ಸೊ ಫಸ್ಟ್ ನೀವು ಯಾವ್ದೇ ಬ್ರ್ಯಾಂಡ್ ಸನ್ಸ್ಕ್ರೀನ್ ತಗೊಳಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ನೀವು ಅನಲೈಸ್ ಮಾಡ್ಕೊಬೇಕಾಗುತ್ತೆ. ಸೊ ಸ್ಕಿನ್ ಟೈಪ್ ಗಳಲ್ಲಿ 4 ಟೈಪ್ ಇದೆ. ಆಸ್ ಯೂಶುವಲ್ ನಾರ್ಮಲ್ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆ, ಆಯಿಲಿ ಸ್ಕಿನ್ ಇದೆ ಅಂಡ್ ಕಾಂಬಿನೇಷನ್ ಸ್ಕಿನ್ ಇದೆ. ಸೊ ಅದ್ರಲ್ಲಿ ಮೇನ್ ಆಗಿ ತುಂಬಾ ನಮ್ಮ ಒಂದು ಇಂಡಿಯನ್ ಪೀಪಲ್ಸ್ ಗಳಿಗಿರೋವಂಥದ್ದು ಆಯಿಲಿ, ಡ್ರೈ ತುಂಬಾನೇ ಹೆಚ್ಚಿಗೆ. ನಾರ್ಮಲ್ ಟು ಕಾಂಬಿನೇಷನ್ ಸಂಬಡೀಸ್ ಆದ್ರೂ ತುಂಬಾ ಸ್ಕಿನ್ ಅಂದ್ರೆ ಪ್ರಾಬ್ಲಮ್ಸ್ ಇರುವಂತದ್ದು ಆಯಿಲಿ ಸ್ಕಿನ್ ಅವ್ರಿಗೆ ಅಥವಾ ಡ್ರೈ ಅವ್ರಿಗೆ. ಸೊ ಫಸ್ಟ್ ನೀವು ನಿಮ್ಮ ಸ್ಕಿನ್ ಟೈಪ್ಸ್ ನ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಆಯಿಲಿ ಸ್ಕಿನ್ ಟು ಕಾಂಬಿನೇಷನ್ ಸೇಮ್ ಬರುತ್ತೆ ಅಂಡ್ ಡ್ರೈ ಟು ನಾರ್ಮಲ್ ಅದೆಲ್ಲ ಡ್ರೈ ಸ್ಕಿನ್ಗೆ ಆಲ್ಮೋಸ್ಟ್ ಸೇಮ್ ಅಂತ ಅನ್ಸುತ್ತೆ. ಸೊ ಇವತ್ತು ನಾನು ಆಯಿಲಿ ಸ್ಕಿನ್ ಅವರು ಯಾವ್ದು ಫಾರ್ಮುಲೇಷನ್ ಇರುವಂತಹ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕು ಅಥವಾ ಡ್ರೈ ಇರೋರು ಯಾವ ರೀತಿ ಫಾರ್ಮುಲೇಷನ್ ಇರೋ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಫಾರ್ಮುಲೇಷನ್. ಲೈಕ್ ಅಂದ್ರೆ ಈಗ ನಿಮ್ದು ಆಯಿಲಿ ಸ್ಕಿನ್ ಇದ್ರೆ ನೀವು ಹೋಗ್ಬಿಟ್ಟು ತುಂಬಾ ಹೆವಿ ತಿಕ್ ಆಗಿರೋಂತ ಒಂದು ಸನ್ಸ್ಕ್ರೀನ್ ಫಾರ್ಮುಲೇಷನ್ ಬಳಸಿದ್ರೆ ಅವಾಗ ನೀವು ಅಪ್ಲಿಕೇಶನ್ ಮಾಡಾದ್ಮೇಲೆ ನಿಮ್ಮ ಫೇಸ್ ಡಲ್ ಅನ್ಸುತ್ತೆ ಅಂಡ್ ತುಂಬಾನೇ ಡಾರ್ಕ್ ಫೀಲ್ ತರ ಅನ್ಸುತ್ತೆ. ಸೊ ಇವಾಗ ನಿಮ್ದು ಡ್ರೈ ಸ್ಕಿನ್ ಇದೆ ಅಂತಂದ್ರೆ ನೀವು ಒಂದು ಥಿಕ್ ಫಾರ್ಮುಲಾ ಇರೋದು ಅಂದ್ರೆ ಲೈಕ್ ಸ್ವಲ್ಪ ನೀವು ಬ್ಲೆಂಡ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗೋತರ ಅಂತ. ಸೊ ಕೆಲವೊಂದಿಷ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಕೊಡ್ತೀನಿ ಫಾರ್ ಡ್ರೈ ಸ್ಕಿನ್ಗೆ ಅಥವಾ ಆಯಿಲಿ ಸ್ಕಿನ್ಗೆ ಯಾವ್ದೆಲ್ಲ ಬೆಸ್ಟ್ ಇವಾಗ ಬ್ರ್ಯಾಂಡ್ಸ್ ನಡೀತಾ ಅಂದ್ರೆ ಲೈಕ್ ಚೆನ್ನಾಗಿ ಯೂಸ್ ಆಗುವಂತ ಸನ್ಸ್ಕ್ರೀನ್ಸ್ ಗಳನ್ನ ಮೆನ್ಷನ್ ಮಾಡಿ ಲಿಂಕ್ಸ್ ಕೊಟ್ಟಿರ್ತೀನಿ, ನಿಮ್ಗೆ ಯೂಸ್ ಆಗುತ್ತೆ. ಸೊ ಬೇಕು ಅಂದ್ರೆ ನೀವು ಹೋಗಿ ಬೈ ಮಾಡ್ಬೋದು. ಫಸ್ಟ್ನೇದಾಗಿ ನಿಮ್ಗೆ ಡ್ರೈ ಸ್ಕಿನ್ ಇದೆ, ಥಿಕ್ ಆಗಿರುವಂತ ಒಂದು ಸನ್ಸ್ಕ್ರೀನ್ ಫಾರ್ಮುಲೇಷನ್ ತಗೋಬೇಕಾಗುತ್ತೆ. ಸೊ ಅದ್ ಸ್ವಲ್ಪ ನೋಡಿದ್ರೆ ನಿಮ್ಗೆ ತುಂಬಾ ಸಾಫ್ಟ್ ಅನ್ಸಲ್ಲ, ಸ್ವಲ್ಪ ಥಿಕ್ ಅಂದ್ರೆ ಲೈಕ್ ಗೊತ್ತಿರುತ್ತಲ್ವಾ ನಿಮ್ಗೆ ಎಲ್ಲ ಫಾರ್ಮುಲೇಷನ್ಸ್ ಹೆಂಗಿರುತ್ತೆ ಅಂತ. ಸೊ ಆ ರೀತಿ ಥಿಕ್ ಫಾರ್ಮುಲೇಷನ್ ಇರುವಂತ ಸನ್ಸ್ಕ್ರೀನ್ಸ್ ನ ಬಳಸಬೇಕು. ಈವನ್ ಮಾಯಿಶ್ಚರೈಸರ್ ಸಹ ಅಷ್ಟೇನೆ. ನಿಮ್ಗೆ ಏನಾದ್ರು ಆಯಿಲಿ ಸ್ಕಿನ್ ಇದೆ ಅಂತಂದ್ರೆ ಮ್ಯಾಟ್ ಫಿನಿಶ್ ಕೊಡೋಂಥದ್ದು ಅಥವಾ ಲೈಕ್ ಮ್ಯಾಟ್ ಅನ್ನೋದು ಇವಾಗ ಕೆಲವೊಂದಿಷ್ಟು ಸನ್ಸ್ಕ್ರೀನ್ಸ್ ಮೇಲೆನೆ ಬರ್ದಿರ್ತಾರೆ ಆಯಿಲ್ ಫ್ರೀ ಇರೋಂಥದ್ದು. ಆಮೇಲೆ ಅದು ಸೆರಮ್ ಲೈಕ್ ಸೆರಮ್ ರೀತಿ ಇರುತ್ತೆ. ಸೊ ಲಿಕ್ವಿಡಿ ಫಾರ್ಮ್ ಅಲ್ಲಿ ಲೈಕ್ ನೀವೀಗ ಅಪ್ಲೈ ಮಾಡ್ಕೊಂಡ್ರೆ ಸನ್ಸ್ಕ್ರೀನ್ ಅದು ಅರ್ಧೋಗೋ ತರ ಇರುತ್ತೆ. ಇವಾಗ ನೀವು ಏನಾದ್ರು ಅಪ್ಲೈ ಮಾಡ್ಕೊಂಡಾಗ ಅದು ಡೌನ್ಗೆ ಹೋಗ್ತಾ ಇರುತ್ತಲ್ಲ, ಸೊ ಆ ರೀತಿ ವಾಟರಿ ಫಾರ್ಮ್ ಲೈಕ್ ಲಿಕ್ವಿಡಿ ಫಾರ್ಮ್ ಅಲ್ಲಿ ಸೆರಮ್ ರೀತಿಯಲ್ಲಿ ಇರುವಂತಹದ್ದೆಲ್ಲ ಮ್ಯಾಟ್ ಫಾರ್ಮ್ ಇರೋವಂಥದ್ದು ನೀವು ಆಯಿಲಿ ಸ್ಕಿನ್ ಅವ್ರು ಬಳಸಬೇಕಾಗುತ್ತೆ. ಅಂಡ್ ಥರ್ಡ್ ಮಿಸ್ಟೇಕ್ಸ್ ಮಾಡೋವಂಥದ್ದು
ನಿಮ್ಮ ಸನ್ಸ್ಕ್ರೀನ್ ಬ್ರ್ಯಾಂಡ್ಸ್ ಗಳಲ್ಲಿ ತುಂಬಾನೇ ಕೆಲವೊಂದಿಷ್ಟು ಲೋಕಲ್ ಬ್ರ್ಯಾಂಡ್ಸ್ ಗಳು ಸಿಗುತ್ತೆ. ಆದಷ್ಟು ಒಂದು ಗುಡ್ ಬ್ರ್ಯಾಂಡ್ ಅಂದ್ರೆ ಲೈಕ್ ತುಂಬಾ ಒಂದು ಬೆಸ್ಟ್ ಬ್ರ್ಯಾಂಡ್ ಇರ್ಬೇಕು ಅದು. ಲೈಕ್ ಅಂದ್ರೆ ಈಗ ತುಂಬಾ ಮಾರ್ಕೆಟ್ ಗಳಲ್ಲಿ ಎಲ್ಲ ಡ್ಯೂಪ್ಲಿಕೇಟ್ಸ್ ಎಲ್ಲ ಬರುತ್ತೆ. ಸೊ ಆದಷ್ಟು ನೀವು ಬೈ ಮಾಡ್ತೀರಾ ಅಂದ್ರೆ ಲೈಕ್ ಡ್ರಗ್ ಸ್ಟೋರ್ ಗಳಲ್ಲಿ ಹೋಗಿ ತಗೊಳ್ಳಿ, ಅಥವಾ ಆನ್ಲೈನ್ ಅಲ್ಲಿ ಲೈಕ್ ನಿಮ್ಗೆ ತುಂಬಾನೇ ಬೆಸ್ಟ್ ಅಂದ್ರೆ ಸ್ಕಿನ್ ಕೇರ್ದಕ್ಕೆಲ್ಲ ನೈಕಾ ಒಂದು ನಾನು ಸಜೆಸ್ಟ್ ಮಾಡ್ತೀನಿ. ನೈಕಾ ಅಥವಾ ಮಿಂತ್ರಾ ಆಗಿರ್ಬೋದು, ಅಥವಾ purple.com ಆಗಿರ್ಬೋದು. ನಿಮ್ ಸ್ಕಿನ್ ಟೈಪ್ಗೆ ನಿಮ್ಗೆ ಬೇಕು ಅಂತಂದ್ರೆ ನೀವು ಲೈಕ್ ಸನ್ಸ್ಕ್ರೀನ್ ಫಾರ್ ಆಯಿಲಿ ಸ್ಕಿನ್, ಮ್ಯಾಟ್ ಸನ್ಸ್ಕ್ರೀನ್ ಫಾರ್ ಆಯಿಲಿ ಸ್ಕಿನ್, ಲೈಕ್ ಆತರ ಎಲ್ಲ ಸರ್ಚ್ ಮಾಡಿದ್ರೆ ಮೇಲೆ ಅದೇನೆ ಸಜೆಸ್ಟ್ ಮಾಡುತ್ತೆ ಕೆಲವೊಂದು. ಅಂಡ್ ಅದರಲ್ಲಿ ಡಿಸ್ಕ್ರಿಪ್ಷನ್ಸ್ ನೀವು ನೋಡ್ತಾ ಹೋದ್ರೆ ಡೌನ್ ಅಲ್ಲಿ ಹೇಳಿರ್ತಾರೆ ಸ್ಕಿನ್ ಟೈಪ್ ಯಾವ್ದಕ್ ಮ್ಯಾಚ್ ಆಗುತ್ತೆ ಅಂತ. ಡ್ರೈ ಸ್ಕಿನ್ ಸೂಟ್ ಆಗೋದ್ರೆ ಡ್ರೈ ಸ್ಕಿನ್ ಅಂತ ಇರುತ್ತೆ, ಆಯಿಲಿ ಸ್ಕಿನ್ಗೆ ಆಯಿಲಿ, ನಾರ್ಮಲ್ ಸ್ಕಿನ್ ಟೈಪ್ ಅಂತ ಎಲ್ಲ ಅವರೇ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ನೀವು ಆ ರೀತಿ ಚೆಕ್ ಮಾಡ್ಕೊಂಡು ತಗೊಂಡ್ರೆ ತುಂಬಾ ಬೆಟರ್ ಇರುತ್ತೆ. ಅಂಡ್ ಫೋರ್ತ್ ಮಿಸ್ಟೇಕ್ಸ್ ಮಾಡುವಂತದ್ದು ಯಾವ್ದು ಅಂತಂದ್ರೆ ವೈಟ್ ಕಾಸ್ಟ್ ಇರುವಂತದ್ದು. ಲೈಕ್ ಇದು ತುಂಬಾ ಹಾರ್ಮ್ಫುಲ್ ಏನಲ್ಲ, ಅಥವಾ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತಾನಲ್ಲ. ಕೆಲವೊಬ್ರು ಕೇಳಿರ್ತೀರಾ ಅಲ್ವಾ, ಅಥವಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕೆಲವೊಂದು ಸನ್ಸ್ಕ್ರೀನ್ ಗಳನ್ನ ಯೂಸ್ ಮಾಡಿದಾಗ ವೈಟ್ ಫೀಲ್ ಆಗುತ್ತೆ. ಸೊ ನಿಮ್ ಸ್ಕಿನ್ ಟೋನ್ ಏನಿರುತ್ತೆ ಅದಕ್ಕಿಂತ ಒಂದು ಲೈಕ್ ಏನು ಅಂದ್ರೆ ವೈಟ್ ಕಲರ್ ಈ ಪೌಡರ್ ನ ಹಚ್ಕೊಂಡಾಗ ಯಾವ ತರ ವೈಟ್ ಲೈಕ್ ಅನ್ಸುತ್ತೆ ತುಂಬಾ ವೈಟ್ ಪೌಡರಿ ಅಂತ. ಸೊ ಆ ರೀತಿ ವೈಟ್ ಕಾಸ್ಟ್ ಫೀಲ್ ಆಗುವಂತದ್ದು ಇರುತ್ತೆ. ಅದು ಬ್ಯಾಡ್ ಅಲ್ಲ ಅಂಡ್ ಹಾರ್ಮ್ಫುಲ್ ಅಲ್ಲ. ಸೊ ಅದು ಯಾಕೆ ವೈಟ್ ಕಾಸ್ಟ್ ಬರುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಸನ್ಸ್ಕ್ರೀನ್ ಗಳಲ್ಲಿ ವೈಟ್ ಕಾಸ್ಟ್ ಆಡ್ ಆಗಿರುತ್ತೆ. ಸೊ ಅದು ಏನಕ್ಕೆ ಅಂತಂದ್ರೆ ಇದ್ರಲ್ಲಿ ಸಿಂಕ್ ಆಕ್ಸೈಡ್ ಮತ್ತೆ ಟೈಟಾನಿಯಂ ಡೈಆಕ್ಸೈಡ್ ಅನ್ನೋ ಎರಡು ಮಿನರಲ್ಸ್ ಗಳಿರುತ್ತೆ. ಸೊ ಆ ಒಂದು ಎರಡು ಮಿನರಲ್ಸ್ ಗಳು ಇವಾಗ ನಿಮ್ಗೆ ಸನ್ನಿಂದ ನೀವು ಆಚೆ ಹೋಗ್ತೀರಾ, ಎಕ್ಸ್ಪ್ಲೋಜರ್ ಆದಾಗ ಸನ್ಗೆ ನಿಮ್ ಸ್ಕಿನ್ ಮೇಲೆ ಸನ್ ಲೈಟ್ ಅಂದ್ರೆ ಲೈಕ್ ಬಿಸಿಲು ಬಿದ್ದಾಗ ಅದು ರಿಬೌಂಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬಂದು ನಿಮ್ ಸ್ಕಿನ್ ಮೇಲೆ ಬಂದು ಮತ್ತೆ ರಿಬೌಂಡ್ ಆದಾಗ ಅದು ಅಬ್ಸರ್ವೇಷನ್ ತಗೊಳ್ಳೋ ತರದ್ದಿರುತ್ತಲ್ಲ. ಸೊ ಅದಕ್ಕೆ ಅದು ಮಿನರಲ್ಸ್ ಗಳು ಹೆಲ್ಪ್ ಮಾಡುತ್ತೆ ಸೊ ಅವಾಯ್ಡ್ ಆಗೋದಕ್ಕೆ. ಸೊ ಅದಷ್ಟೇನೆ, ಹಾರ್ಮ್ಫುಲ್ ಏನಿಲ್ಲ. ಸೊ ಕೆಲವೊಂದಿಷ್ಟು ತುಂಬಾ ಫೇರ್ ಇರೋರ್ಗೆ ಅಥವಾ ಲೈಕ್ ಕೆಲವೊಂದಿಷ್ಟು ಬ್ರ್ಯಾಂಡ್ ಗಳಲ್ಲಿ ವೈಟ್ ಕಾಸ್ಟ್ ಆಡ್ ಆಗಿರುತ್ತೆ. ಸೊ ನೀವು ಒಂದು ಒಳ್ಳೆ ಬೆಸ್ಟ್ ಗುಡ್ ಬ್ರ್ಯಾಂಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ವೈಟ್ ಕಾಸ್ಟ್ ಇದೆ ಅಂದ್ರೆ ನೋ ಇಶ್ಯೂಸ್. ಬಟ್ ಲೋಕಲ್ ಬ್ರ್ಯಾಂಡ್ಸ್ ಗಳೆಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಬಡ್ಜೆಟ್ ಕಮ್ಮಿ ಇರೋದು ಸನ್ಸ್ಕ್ರೀನ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಅದು ನಿಮ್ ಸ್ಕಿನ್ಗೆ ಅಷ್ಟು ಒಂದು ಒಳ್ಳೆ ಎಫೆಕ್ಟ್ ಕೊಡಲ್ಲ. ಸೊ ಸೊ ಈ ತರದನ್ನ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ನೀವು ನೋಡ್ಕೊಬೇಕಾಗುತ್ತೆ. ಅಂಡ್ ಲಾಸ್ಟ್ಲಿ ಹೇಳ್ಬೇಕಂದ್ರೆ ತುಂಬಾನೇ ಈಸಿಯಾಗಿ ನೀವು ಕಂಡಿಡ್ಕೊಬಹುದು ಸನ್ಸ್ಕ್ರೀನ್ಸ್ ಗಳನ್ನ ನಿಮ್ ಟೈಪ್ ಯಾವ್ದು ಸೂಟ್ ಆಗುತ್ತೆ ಅಂತ. ಸೊ ಕೆಲವೊಂದಿಷ್ಟು ಸನ್ಸ್ಕ್ರೀನ್ ಗಳ ಮೇಲೆ ಅವರೇ ಕೊಟ್ಟಿರ್ತಾರೆ ನೋ ವೈಟ್ ಕಾಸ್ಟ್ ಅಂತ. ಲೈಕ್ ಇವಾಗ ನಾನು ನಿಮ್ಗೆ ವಿಡಿಯೋ ಎಂಡಿಂಗ್ ಅಲ್ಲಿ ನನ್ನ ಸ್ಕಿನ್ ಟೈಪ್ಗೆ ನಾನು ಒಂದು ಬೆಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ನಲ್ಲ, ಅದನ್ನ ಶೋ ಮಾಡ್ತೀನಿ. ಅಂಡ್ ನಾನು ಅಪ್ಲಿಕೇಶನ್ ಮಾಡಿನೂ ಸಹ ತೋರಿಸ್ತೀನಿ. ಇದ್ರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂಡ್ ಯಾವ ತರ ವೈಟ್ ಕಾಸ್ಟ್ ಇಲ್ಲ ಅಂತ ಕೊಟ್ಟಿರ್ತಾರೆ ಅನ್ನೋದನ್ನ ನಾನು ಶೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಲೈಕ್ ಈ ತರ ವೈಟ್ ಕಾಸ್ಟ್ ಇಲ್ಲದೆ ಇರೋದು ಅಥವಾ ಗುಡ್ ಬ್ರ್ಯಾಂಡ್ ಅಲ್ಲಿ ಇನ್ಕ್ಲೂಡ್ ಇದ್ರು ಓಕೆ, ಬಟ್ ಅದು ನಿಮ್ಮ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗ್ಬೇಕು ಆ ತರ ಸನ್ಸ್ಕ್ರೀನ್ ಚೂಸ್ ಮಾಡಿ. ಸೊ ನಂದು ಸ್ಕಿನ್ ಟೈಪ್ ಬಂದ್ಬಿಟ್ಟು ಆಯಿಲಿ ಇದೆ. ಸೊ ನಾನು ಏನು ಅಪ್ಲೈ ಮಾಡಿಲ್ಲ ಸ್ಕಿನ್ ಕೇರ್. ಸೊ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಜೊತೆಗೆ ಬೆಸ್ಟ್ ಮಾಯಿಶ್ಚರೈಸರ್ ಕೂಡ ತುಂಬಾ ಮುಖ್ಯ. ಸೊ ನಾನು ಇವಾಗ ಒಂದ್ ಎರಡು ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ತಾ ಇದೀನಿ ಸದ್ಯಕ್ಕೆ. ತುಂಬಾ ಜಾಸ್ತಿ ಯೂಸ್ ಮಾಡೋದಂದ್ರೆ ಈ ಪಾಂಡ್ಸ್ದು. ಸೊ ಸ್ವಲ್ಪ ನಾನು ಇವಾಗ ಅಪ್ಲೈ ಮಾಡ್ಕೊಳ್ತೀನಿ ಮಾಯಿಶ್ಚರೈಸರ್ನ. ಅಂಡ್ ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ, ಈಗ ತುಂಬಾ ಜನ ನೋಡಿರ್ತೀರಾ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನಿಮ್ ಫೇಸ್ ಕ್ಲಿಯರ್ ಆಗುತ್ತೆ, ಗ್ಲೋ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಅಂತ ತುಂಬಾ ಸಿಕ್ಕಾಬಟ್ಟೆ ಸನ್ಸ್ಕ್ರೀನ್ ಹಾಕೊಳ್ಳೋದು ಟೂ ಮಚ್. ಅಂದ್ರೆ ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಬಿಟ್ಟು ತುಂಬಾನೇ ಅಪ್ಲೈ ಮಾಡ್ಕೊಳ್ತಾರೆ. ಅದೆಲ್ಲಾನು ಮಿಸ್ಟೇಕ್ಸ್ ಮಾಡಬಾರ್ದು. ಎಷ್ಟು ಅಗತ್ಯ ಇದೆ ನೀಟಿಗೆ ನಿಮ್ ಫೇಸ್ಗೆ ಅಷ್ಟನ್ನ ಮಾತ್ರ ಅಪ್ಲೈ ಮಾಡ್ಕೊಳ್ಬೇಕು. ಅಂಡ್ ನಿಮ್ಗೆ ಏನಾದ್ರು ತುಂಬಾ ನೀವು ಹೊರಗಡೆ ಆಚೆ ಹೋದಾಗ ನಿಮ್ ಹ್ಯಾಂಡ್ಸ್ ಗಳಿಗೆ ಎಲ್ಲಾನು ತುಂಬಾ ಸನ್ ಟ್ಯಾನ್ ಆಗೋ ತರದ್ದು ಅದೆಲ್ಲ ಆಗುತ್ತೆ ಅಂತಂದಾಗ ನೀವು ಯು ಕ್ಯಾನ್ ಗೋ ಥ್ರೂ ಸನ್ಸ್ಕ್ರೀನ್ ಹ್ಯಾಂಡ್ಸ್ಗೂ ಲೆಗ್ಸ್ಗೂ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಸೊ ಏನಂತಂದ್ರೆ ಸನ್ಸ್ಕ್ರೀನ್ ಗಳನ್ನ ಕೆಲವೊಬ್ರು ಅಂದ್ರೆ ಲೈಕ್ ಹೇಳ್ತಾರೆ ಸ್ಕಿನ್ ಕೇರ್ ಅಲ್ಲಿ ಡೇ ಟೈಮ್ ನೈಟ್ ಟೈಮ್ ಸಹ ಯೂಸ್ ಮಾಡ್ಬೋದು ಅಂತ. ಬೆಟರ್ ಡೇ ಟೈಮ್ ಅಷ್ಟೇನೆ, ತುಂಬಾ ಟೂ ಮಚ್ ಆಫ್ ಯೂಸ್ ಮಾಡಬಾರ್ದು. ಅಂಡ್ ತುಂಬಾನೇ ನೀವು ಹೊರ್ಗಡೆ ಹೋಗ್ತೀರಾ ಸನ್ ಎಕ್ಸ್ಪೋಜರ್ ಆಗುತ್ತೆ ಅಂತ ಇದ್ದಾಗ ರೀಅಪ್ಲಿಕೇಶನ್ ಒಂದ್ 6 to 8 hours ಆಫ್ಟರ್ ಆದ್ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ನೋ ಇಶ್ಯೂಸ್, ಅದೇನ್ ಪ್ರಾಬ್ಲಮ್ ಇಲ್ಲ. ಸೊ ಆದಷ್ಟು ಡೇ ಟೈಮ್ಸ್ ಗಳಲ್ಲಿ ಸನ್ಗೆ ಎಕ್ಸ್ಪೋಜರ್ ಆಗುತ್ತೆ ಅಲ್ಲ ನಿಮ್ ಸ್ಕಿನ್, ಸೊ ಆ ಟೈಮ್ ಅಲ್ಲಿ ಯೂಸ್ ಮಾಡಿ, ಅದು ತುಂಬಾ ಒಳ್ಳೇದು. ಸೊ ಇವಾಗ
ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದೀನಿ. ಸೊ ಇದು ಅಬ್ಸರ್ವ್ ಆಗೋ ಹೊತ್ತಿಗೆ ನಾನು ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಈ ಒಂದು 2 ಅಥವಾ 3 ಫಿಂಗರ್ ರೂಲ್ಸ್ ನ ಫಾಲೋ ಮಾಡಿ. ಸೊ ನಾನು ಯೂಸ್ ಮಾಡ್ತಿರೋಂತ ಸನ್ಸ್ಕ್ರೀನ್ ರೀಸೆಂಟ್ ಆಗಿ ತಗೊಂಡಿರೋದು ವಿಶ್ ಕೇರ್ ಅವರ ನಿಯಾಸಿನಮೈಡ್ ಆಯಿಲ್ ಬ್ಯಾಲೆನ್ಸ್ ಫ್ಲೂಯಿಡ್ ಸನ್ಸ್ಕ್ರೀನ್. ಫ್ಲೂಯಿಡ್, ಲಿಕ್ವಿಡಿ, ಲೈಕ್ ಸೆರಮ್ ತರ, ಆಮೇಲೆ ಮ್ಯಾಟ್ ಫಿನಿಶಿಂಗ್ ಆ ತರ, ಲೈಟ್ ವೆಯ್ಟ್ ಆ ತರ ಎಲ್ಲ ಇರೋದು ಆಯಿಲ್ ಸ್ಕಿನ್ ಗೆ ತುಂಬಾನೇ ಮ್ಯಾಚ್ ಆಗುತ್ತೆ. ಸೊ ಅಂತವ್ರು ಯೂಸ್ ಮಾಡ್ಬೋದು. ಇದು ಓಟ್ಸ್ ಎಕ್ಸ್ಟ್ರಾಕ್ಟ್ ಸಿಂಕ್ PCA, ಸಿಕಾ ಅಂಡ್ ಸೆರಾಮೈಡ್ಸ್ ಇರುವಂತದ್ದು. ಅಂಡ್ ಇದ್ರಲ್ಲೇ ಕೊಟ್ಟಿದ್ದಾರೆ ಆಯಿಲ್ ಬ್ಯಾಲೆನ್ಸ್ ಆಕ್ಟಿವ್ ಸೆರಮ್ ಇನ್ಫ್ಯೂಸಿವ್ ಸನ್ಸ್ಕ್ರೀನ್ ಅಂತ. ಲೈಕ್ ಸೆರಮ್ ಹೇಳಿದ್ನಲ್ಲ ನಾನು ಮುಂಚೆನೆ, ಈ ತರ ಇರುವಂತ ಸನ್ಸ್ಕ್ರೀನ್ ಗಳು ಆಯಿಲಿ ಸ್ಕಿನ್ ಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ, ವರ್ಕ್ ಕೂಡ ಆಗುತ್ತೆ. ಸೊ ಈ ಸನ್ಸ್ಕ್ರೀನ್ ನೀವು ಆಯಿಲಿ ಸ್ಕಿನ್ ಅವರು ತಗೊಬಹುದು. ಅಂಡ್ ವಿಶ್ ಕೇರ್ ಬ್ರ್ಯಾಂಡ್ ತುಂಬಾನೇ ವೈರಲ್ ಆಗಿದೆ ಅಂಡ್ ತುಂಬಾ ಚೆನ್ನಾಗೂ ಸಹ ಇದೆ. ಸೊ ನಾನು ಅದಕ್ಕೆ ರಿವ್ಯೂ ಮಾಡ್ಬೇಕು ಅಂತ ಈ ವಿಡಿಯೋ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನು ಹೇಳಿದ್ರೆ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಆನ್ಲೈನ್ ಸ್ಟೋರ್ ಗಳಲ್ಲಿ ಲೈಕ್ ಕೆಲವೊಂದು ಡೂಪ್ಲಿಕೇಟ್ಸ್ ಇರುತ್ತೆ, ನೀವು ನೋಡಿ ತಗೊಬೇಕು. ನನ್ ಸಜೆಷನ್ ತಗೊಳ್ಳೋದಾದ್ರೆ ನೈಕಾ ಅಂಡ್ ಪರ್ಪಲ್, ಮಿಂತ್ರಾ, ಕೆಲವೊಂದು ಸಮ್ ಟೈಮ್ಸ್ ಅಮೆಝಾನ್ ಅದ್ರಲ್ಲೆಲ್ಲಾನು ನೋಡಿ ತಗೊಳ್ಳಿ. ಪ್ರೈಸ್ ತುಂಬಾ ವೇರಿಯೇಷನ್ಸ್ ಇರುತ್ತೆ ಅಂಡ್ ನಿಮ್ಗೆ ಕಮ್ಮಿಗೂ ಸಿಗುತ್ತೆ. ಆದಷ್ಟು ಒಳ್ಳೆ ಒಂದು ಏನ ಅಂದ್ರೆ ಡೂಪ್ಲಿಕೇಟ್ ಬಿಟ್ಟು ಒಂದು ಲೈಕ್ ನಂಗೆ ಹೇಳಕ್ ಆಗ್ತಾ ಇಲ್ಲ, ಒರಿಜಿನಲ್ ಬ್ರ್ಯಾಂಡ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಅಂಡ್ ಅಷ್ಟೇ ಅಲ್ಲದೆ ಇದರಲ್ಲಿ SPF PA++ ಇದೆ, 50++ ಇದೆ. ಸೊ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು. ಸೆರಮ್ ಲೈಕ್ ಇದೆ ಅಂತ ಹೇಳಿದ್ನಲ್ಲ, ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಸೊ ಇದು ಈ ತರ ಇದೆ. ಸೊ ಈ 2 ಫಿಂಗರ್ ರೂಲ್ಸ್ ನ ಫಾಲೋ ಮಾಡೋಣ. ಲೈಕ್ ಇದು ಸೆರಮ್ ರೀತಿ ಲಿಕ್ವಿಡಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೊ ನಿಂತ್ಕೊಳ್ಳಲ್ಲ ಕೈ ಮೇಲೆ. ಸೊ ಇದು 2 ಫಿಂಗರ್ ರೂಲ್ಸ್ ನ ಅಪ್ಲೈ ಮಾಡ್ಕೊಂಡು ನೆಕ್ಕಿಗೂ ಯೂಸ್ ಮಾಡೋದು ತುಂಬಾನೇ ಗುಡ್ ಅದು ಆಕ್ಚುಲಿ. ಸೊ ನಿಮ್ಮ 2 ಫಿಂಗರ್ ರೂಲ್ಸ್ ನ ಯೂಸ್ ಮಾಡ್ಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ತುಂಬಾ ದಿವಸದಿಂದ ಇದನ್ನ ಯೂಸ್ ಮಾಡ್ತಾ ಇರೋದು, ನಂಗೆ ತುಂಬಾ ಇಷ್ಟ ಆಯ್ತು. ಮುಂಚೆ ಪ್ಲಮ್ದು ಯೂಸ್ ಮಾಡ್ತಾ ಇದ್ದೆ, ಅದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಸದ್ಯಕ್ಕೆ ಅದನ್ನ ಕ್ವಿಟ್ ಮಾಡಿ ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದೀನಿ. ಮೋರ್ ಓವರ್ ಇದು ಸಿಗ್ಲಿಲ್ಲ, ಅರ್ಜೆಂಟ್ ಇದೆ ಅಂದಾಗ ಅದು ಸಿಕ್ತಾಗ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀನಿ. ಸೊ ನೋಡಿ, ನಿಮ್ಮ ಎದುರಿಗೇನೆ ನಾನು ಅಪ್ಲೈ ಮಾಡಿದ್ದೀನಿ ವಿತ್ ನ್ಯಾಚುರಲ್ ಸನ್ಲೈಟ್ ಅಂಡ್ ಯಾವುದೇ ರೀತಿ ಫಿಲ್ಟರ್ ಇಲ್ಲ. ಯು ಕ್ಯಾನ್ ಸಿ ಎಷ್ಟು ಗ್ಲೋಯಿ ಅನ್ಸುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಇದು ನಿಮ್ಗೆ ಮಾರ್ನಿಂಗ್ ಅಪ್ಲೈ ಮಾಡ್ಕೊಂಡು ಹೋದ್ರೆ ನೀವು ಸಂಜೆನ ಅಥವಾ ಈವ್ನಿಂಗ್ ನೀವು ಅಥವಾ ನೈಟ್ ಮನೆಗೆ ಬರೋ ತನಕನು ಈ ಸನ್ಸ್ಕ್ರೀನ್ ನಿಮ್ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟು ಒಂದು ಬೆಸ್ಟ್ ಬ್ರ್ಯಾಂಡ್. ಯಾವ್ದೇ ರೀತಿ ಪ್ರಮೋಷನ್ ಆಗ್ಲಿ ಅಥವಾ ನಾನೇನು ಇದ್ ಮಾಡ್ತಾ ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗೂ ಇದೆ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಗೆ ಕೆಲವೊಬ್ರು ನನ್ನ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆದ್ರೂ ಆಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ, ಆನೆಸ್ಟ್ ರಿವ್ಯೂ. ವಿಶ್ ಕೇರ್ ಬ್ರ್ಯಾಂಡ್ ತುಂಬಾ ಇಷ್ಟ ಆಯ್ತು ನಂಗೆ, ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರ್ಗೆ ಸಖತ್ತು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಇದೇ ರೀತಿ ನಿಮ್ಗೆ ಸ್ಕಿನ್ ಕೇರ್ ವಿಡಿಯೋಸ್ಗೆ ಅಥವಾ ಪ್ರಾಡಕ್ಟ್ ರಿವ್ಯೂಸ್ ಗಳಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ರಿವ್ಯೂ ಬೇಕು ಸ್ಕಿನ್ ಕೇರ್ದು ಅಂತ ಇದ್ರೆ ನಾನು ಆದಷ್ಟು ನಂಗೆ ಗೊತ್ತಿದ್ರೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಯಾರಿಗಾದ್ರೂ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ಬೈ ಮಾಡಿ. ಅಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಫಸ್ಟ್ ನೀವು ತಿಳ್ಕೊಂಡು ಆನಂತರ ಸನ್ಸ್ಕ್ರೀನ್ಸ್ ಆಗ್ಲಿ ಅಥವಾ ಎನಿ ಸ್ಕಿನ್ ಕೇರ್ ಅಥವಾ ಮೇಕಪ್ ಪ್ರಾಡಕ್ಟ್ ಗಳನ್ನ ಬೈ ಮಾಡಿ. ಆದಷ್ಟು ನಿಮ್ಗೆ ಆನ್ಲೈನ್ ಅಲ್ಲಿ ತಗೊಳಕ್ ಅಷ್ಟು ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನೀವು ಡ್ರಗ್ ಸ್ಟೋರ್ ಗಳಿಗೆಲ್ಲ ಲೈಕ್ ಏನು ಮೆಡಿಕಲ್ ಶಾಪ್ ಗಳಿಗೆಲ್ಲ ಹೋದ್ರೆ ಅಲ್ಲೇನೆ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಸೇಲ್ ಮಾಡ್ತಾರಲ್ಲ ಕಾಸ್ಮೆಟಿಕ್ಸ್ ಅಂಗಡಿಗಳಿಗೆ ಹೋದ್ರೆ ನಿಮ್ಮ ಸ್ಕಿನ್ ಟೈಪ್ ಗೆ ತೋರ್ಸಿ ಲೈಕ್ ಸ್ಕಿನ್ ಗೆ ತೋರಿಸಿ ಯಾವ ಸೂಟ್ ಆಗುತ್ತೆ ಅಂತ ಸಜೆಷನ್ಸ್ ತಗೊಂಡು ಅವ್ರ ಹತ್ರ ತಗೊಳ್ಳಿ. ಅವಾಗ ನಿಮ್ಗೆ ಒಂದು ಬೆಟರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಅಂತ ಹೇಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.